ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಕ್ರಿಸ್ಪಿಯಾಗಿ ಖಡಕ್ಕಾಗಿ ಸ್ವಲ್ಪನೂ ಕೋಟಿಂಗ್ ಬಿಡ್ದೇ ಬರೋವಂಥ ಫಿಶ್ ಫ್ರೈ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಫ್ರೈ ಬಂದಿದೆ. ಸ್ವಲ್ಪ ಕೂಡ ಮಸಾಲೆ ಬಿಟ್ಕೊಂಡಿಲ್ಲ, ಅಂಟ್ಕೊಂಡಿಲ್ಲ. ಯಾವ ಥರ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ಅಂತ ಅದು ನೋಡ್ತಿರ್ಬೋದು ನೀವು. ಈ ರೀತಿಯಾಗಿ ಫಿಶ್ ಫ್ರೈ ಮಾಡಬೇಕಂದ್ರೆ ಈಗ ನೋಡಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇಲ್ಲಿ ನಾನು 1 kg ಫಿಶನ್ನು ತೊಗೊಂಡು ಒಂದು 3-4 ಸರಿ ಅದನ್ನು ವಾಶ್ ಮಾಡಿ ನೀಟಾಗಿ ತೊಗೊಳ್ರಿ. ಇದಕ್ಕೆ ಇಲ್ಲಿ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲವರು, ಒಂದು 3 ಸ್ಪೂನಷ್ಟು ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲೆ, ಧನಿಯಾ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ 1 ನಿಂಬೆಹಣ್ಣನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ನೋಡಿರಿ ಮಸಾಲೆ ಹೇಗೆ ರೆಡಿ ಮಾಡೋದು ಅಂತ ಹೇಳಿ. ಈಗ ಒಂದು ಪಾತ್ರೆಗೆ ನಾವು ತೊಗೊಂಡಂಥ ಒಂದು ಕಾರ್ನ್ಫ್ಲೋರ್ನಲ್ಲಿ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ರಿ. ಆಮೇಲೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿರಿ. ಅಕ್ಕಿ ಹಿಟ್ಟು ಹಾಕಿದರೆ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು 3 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ. ಇದು ಕಲರ್ ತುಂಬ ಇದೆ. ನಾನಿಲ್ಲಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ. ನಿಮಗೆ ಬೇಕಾದರೆ ನೀವು ಹಾಕ್ಕೋಬೋದು. ಇದಕ್ಕೆ 2 ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ನಿಂಬೆಹಣ್ಣಿನ ರಸನ ತೊಗೊತಾ ಇದ್ದೀನಿ. 1 ನಿಂಬೆಹಣ್ಣನ್ನು ಅದರದ್ದು ಪಲ್ಪ್ ಹಿಂಡ್ಕೊಂಡು ಮಸಾಲೆನ ರೆಡಿ ಮಾಡಿಕೊಡ್ರಿ. ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಫಿಶ್ ಫ್ರೈದು. ಟ್ರೈ ಮಾಡ್ಬೋದು ನೀವುಗಳು ಒಂದು ಸರಿ. ಇಲ್ಲಿ ನೋಡಿ, ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಗರಂ ಮಸಾಲೆ ಮತ್ತು ಧನಿಯಾ ಪುಡಿನ ಹಾಕಿ ಎಲ್ಲ ಮಸಾಲೆನೂ ಒಂದು ಸರಿ ಮಿಕ್ಸ್ ಮಾಡಿರಿ ಚೆನ್ನಾಗಿ ಹಿಟ್ಟಲ್ಲಿ. ನಾವು ಡೈರೆಕ್ಟಾಗಿ ಫಿಶ್ ಪೀಸಸ್ ಮೇಲೆ ಹಾಕಬಾರ್ದು, ಏಕೆಂದರೆ ಒಂದು ಹತ್ರ ಉಪ್ಪು ಒಂದು ಹತ್ರ ಖಾರ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಬರೋದಿಲ್ಲ ಅದ್ರಾಗೆ. ಹಾಗಾಗಿ ಫಸ್ಟೇ ನಾವು ಹಿಟ್ಟಿನಲ್ಲಿ ಎಲ್ಲ ಮಸಾಲೆನ ಹಾಕಿ ನೋಡಿರಿ, ಈ ಥರ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಡ್ರಿ. ಪೂರ್ತಿ ನೀರಾಗಿ ಮಾಡಿದರೆ ಕೋಟಿಂಗು ಚೆನ್ನಾಗಿ ಬರಲ್ಲ. ಈ ಥರ ನೋಡಿರಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹದಕ್ಕೆ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾನು ಫುಡ್ ಕಲರ್ ಹಾಕದೇ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಮಸಾಲೆನೇ ಇವಾಗ ನಾವು ಕ್ಲೀನ್ ಮಾಡಿ ತಗೊಂಡಂಥ ಫಿಶ್ ಪೀಸಸ್ನ ಇದ್ರಾಗ ಹಾಕಿಬಿಟ್ಟು ಚೆನ್ನಾಗಿ ಅದಕ್ಕೆ ಮಸಾಲೆ ಕೋಟಿಂಗ್ ಕೊಡೋಣ. ಮೇಲೆ ಚೆನ್ನಾಗಿ ಫಿಶಸ್ಗೆಲ್ಲ ಮಸಾಲೆನ ಕೋಟ್ ಮಾಡಿ ಹೀಗೆ ಎಲ್ಲ ಫಿಶ್ ಪೀಸಸ್ಗೂ ತೊಗೊಂಡು ಮಸಾಲೆನ ಹಚ್ಕೊಂಬಿಡಿ. ಚೆನ್ನಾಗಿ ಒಂದು ಅರ್ಧ ಗಂಟೆ ಅಥವಾ 1 ತಾಸು ಇದನ್ನು ನೆನೆಸಬೇಕು. ನೆನೆಸಿದಷ್ಟು ಫಿಶ್ ಫ್ರೈ ಚೆನ್ನಾಗಿ ಬರುತ್ತೆ, ಆಮೇಲೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಿಮ್ಮ ಹತ್ರ ಟೈಮ್ ಇರೋಂದ್ರೆ 10-15 ನಿಮಿಷವರೆಗೂ ನೆನೆ ಇಡಲೇಬೇಕು. ಇವಾಗ ನೋಡಿ ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ. ಇಲ್ಲಿ ಎಣ್ಣೆ ಬಿಸಿ ಮಾಡಿದ್ದೀನಿ ಆಲ್ರೆಡಿ ಕಡಾಯಿಗೆ ಹಾಕಿ. ಇವಾಗ ಒಂದೊಂದೇ ಫಿಶ್ ಪೀಸಸ್ನ ನಾವು ಎಣ್ಣೆಲಿ ಹಾಕಿ 2 ಕಡೆ ತಿರುಗಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ಇಲ್ಲಿ ನೀವು ಫಿಶ್ ಫ್ರೈ ಹೇಗಾಗ್ತಿದೆ ಅಂತ ಹೇಳಿ. ಇವಾಗ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ತಿರುಗಿಸಿ ಹಾಕಿ ನೋಡ್ತೀರಿ, ಸ್ವಲ್ಪ ಕೂಡ ಕೋಟಿಂಗ್ ಬಿಟ್ಕೊಂಡಿಲ್ಲ. ನಾವು ಫಿಶ್ ಪೀಸಸ್ನ ಹಾಕಬೇಕಾದ್ರೇ ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕು. ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದರೆ ಫಿಶ್ ಕೋಟಿಂಗ್ ಬಿಟ್ಕೊಂಡ್ಬಿಡುತ್ತೆ, ಆಮೇಲೆ ಫ್ರೈ ಕೂಡ ಚೆನ್ನಾಗಾಗಲ್ಲ. ಇಲ್ಲಿ ನೋಡಿರಿ ಫಿಶ್ ಫ್ರೈ ರೆಡಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡೋಣ ಫ್ರೆಂಡ್ಸ್. ಇದು ಫಿಶ್ ಫ್ರೈ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ರಿ. ಇಲ್ಲಿ ನೋಡಿರಿ ನಾನು ರೆಡಿ ಮಾಡಿ ಸರ್ವ್ ಮಾಡಿದ್ದೀನಿ, ಹೇಗೆ ಬಂದಿದೆ ಅಂತ ನೋಡಿರಿ.